ಇಡೀ ದೇಶದಲ್ಲೇ ನಮ್ಮ ಭಾರತನೇ ರಾಮನ ನಾಡು. ರಾಮನಾಮಿಯನ್ನ ಇಡೀ ವಿಶ್ವದಲ್ಲಿ ಇವತ್ತು ಆಚರಣೆ ಮಾಡುವಂತದ್ದಾಗ್ತಿದೆ. ಈ ಒಂದು ಸಂದರ್ಭದಲ್ಲಿ ಬಹಳ ಪವಿತ್ರವಾಗಿರುವಂತಹ ಪುಣ್ಯ ಕ್ಷೇತ್ರ ಶ್ರೀರಾಮರು ವನವಾಸದಲ್ಲಿದ್ದಂತ ನಮ್ಮ ರಾಮನಗರದ ರಾಮದೇವರ ಬೆಟ್ಟದ ಏನು ವಾಸ ಮಾಡಿದಂತ ಈ ಪುಣ್ಯ ಸ್ಥಳದಲ್ಲಿ ಬಂದು ಭೇಟಿ ಮಾಡಿ ಭಗವಂತನ ಶ್ರೀರಾಮನ ದರ್ಶನ, ಶಿವನ ದರ್ಶನವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದು ಒಂದು ಸಾರ್ಥಕ ಬದುಕು ಮಾಡುವಂತ ಪ್ರತಿಯೊಬ್ಬ ನಾಗರಿಕನ, ಒಬ್ಬ ಭಕ್ತನ ಆಶಯ. ವಿಶೇಷವಾಗಿ ಇವತ್ತು ರಾಮನಾಮಿಯ ಈ ಶುಭ ಸಂದರ್ಭದಲ್ಲಿ ನಮ್ಮ ರಾಮನಗರ ರಾಮನ ಹೆಸರಿನಲ್ಲೇ ನಾಮಕರಣ ಆಗಿರುವಂತಹ ಒಂದು ಜಿಲ್ಲೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶ್ರೀರಾಮನ ದರ್ಶನವನ್ನು ಮಾಡಿ ಅವನ ಆಶೀರ್ವಾದವನ್ನು ಪಡೆದು ಸಮಾಜದಲ್ಲಿ, ಇಡೀ ದೇಶದಲ್ಲಿ ಇವತ್ತು ಸಂಚಲನ ಆಗಬೇಕು, ರಾಮ ರಾಜ್ಯ ನಿರ್ಮಾಣ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಆಶಯ. ಆ ದಿಕ್ಕಲ್ಲಿ ಅವನ ಆಶೀರ್ವಾದವನ್ನು ಪಡೆದಿದ್ದೀವಿ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅವರ ಒಂದು ಸಂಕಲ್ಪ ಪತ್ರದಲ್ಲಿ ಶ್ರೀರಾಮನ ದಿವಸವನ್ನ ಇಡೀ ವಿಶ್ವದಲ್ಲೇ ಆಚರಣೆ ಮಾಡುವಂತದನ್ನ ಈ ಸಂಕಲ್ಪ ಹೊತ್ತಿರುವಂತದ್ದಿದೆ. ರಾಮಾಯಣ ದರ್ಶನ ಅಂತ ಏನೊಂದು ರಾಷ್ಟ್ರಕವಿ ಕುವೆಂಪು ಅವರು ರಾಮಾಯಣ ದರ್ಶನವನ್ನ ಬರೆದಿದ್ರು. ಅದನ್ನ ಕೆಂಗಲ್ ಹನುಮಂತಯ್ಯನವರು ಇಡೀ ಮನೆಗೆ ಹಂಚಿದ್ರು. ಈ ದಾರಿಯಲ್ಲೇ ರಾಮಾಯಣ ದಿವಸವನ್ನ ಇಡೀ ವಿಶ್ವದಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಸಂಕಲ್ಪವನ್ನು ಹೊತ್ತಿದ್ದಾರೆ. ಹಾಗಾಗಿ ಈ ದಿಕ್ಕಲ್ಲಿ ನಾವೆಲ್ಲ ಎದುರು ನೋಡ್ತಿದ್ದೀವಿ. ಮತ್ತು ರಾಮ ಮಂದಿರ ದಕ್ಷಿಣ ಅಯೋಧ್ಯವಾಗಿ ನಮ್ಮ ರಾಮದೇವರ ಬೆಟ್ಟದ ಈ ಶ್ರೀರಾಮನ ಈ ಪುಣ್ಯ ಸ್ಥಳ ದಕ್ಷಿಣ ಅಯೋಧ್ಯೆ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ. ಈ ದಿಕ್ಕಿನಲ್ಲಿ ನಮ್ಮ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಬಜೆಟ್ ಅಲ್ಲಿ ಇದು ಘೋಷಣೆ ಮಾಡುವಂತದ್ದಾಗಿತ್ತು. ಆ ಕಾಲ ಕೂಡಿ ಬರಬೇಕು. ಇವತ್ತೇನು ಕೈ ಬಿಟ್ಟೋಗಿದೆ ಅದನ್ನ ನಾವು ಪುನಃಸ್ಥಾಪನೆಯನ್ನು ಮಾಡಲಿಕ್ಕೆ ಬದ್ಧರಾಗಿದ್ದೀವಿ. ಆ ದಿಕ್ಕಲ್ಲಿ ಇವತ್ತು ಆ ಶ್ರೀರಾಮನ ಸೇವೆಯನ್ನು ಮಾಡಕ್ಕೂ ನಾವಿಲ್ಲಿ ಬಂದಿರುವಂಥದ್ದು. ಮತ್ತು ಈ ಸ್ಥಳದ ಇತಿಹಾಸ ಎಲ್ಲ ಗೊತ್ತೇ ಇದೆ. ಹಾಗಾಗಿ ಈ ದಿಕ್ಕಲ್ಲಿ ಪ್ರಯತ್ನಗಳನ್ನು ಹೆಜ್ಜೆ ಇಡಬೇಕು. ನಮ್ಮ ನಂಬಿಕೆ ಇರುವಂತಹ ಈ ದೇವರ ಆಶೀರ್ವಾದ. ತುಂಬಾ ಜನ ಕಾಲ್ಪನಿಕ ಅಂತ ಹೇಳೋರಿದ್ದಾರೆ, ನಂಬಿಕೆ ಇಲ್ಲದವರಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ದರ್ಶನನೂ ಮಾಡದಂತ ಜನನೂ ಇದ್ದಾರೆ, ರಾಮನ ದರ್ಶನನೂ ಮಾಡ್ಲಿಕ್ಕೆ ಹೋಗದಂತವ್ರು ಇದ್ದಾರೆ, ಬಹಿಷ್ಕಾರ ಹಾಕೋರು ಇದ್ದಾರೆ. ಇವೆಲ್ಲರ ಮಧ್ಯದಲ್ಲಿ ರಾಮನ ಭಕ್ತಿ, ರಾಮನ ನಂಬಿಕೆ, ನಂಬುವಂತವರ ಭಾವನೆಗೆ ಹೆಚ್ಚಾಗೋ ರೀತಿಯಲ್ಲಿ ನಾವು ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡಿ ಅವರ ಭಾವನೆಗಳನ್ನು ಗೌರವಿಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ರಾಮ ನೆನಪಾಗ್ತಾನೆ ಅನ್ನೋ ಮಾತನ್ನ ಕಾಂಗ್ರೆಸ್ನವರು ಹೇಳುವಂತ ಅದು ಪಾಪ ಅವರಿಗೆ ಆತಂಕ. ಅವ್ರೇನು ತುಂಬಾ ಸಂದರ್ಭದಲ್ಲಿ ರಾಮನೇ ಕಾಲ್ಪನಿಕ ಅಂತ ಹೇಳುವಂತದ್ದು ಮಾಡಿದ್ರು, ರಾಮನ ಜನ್ಮಸ್ಥಳನೇ ಪ್ರಶ್ನೆ ಮಾಡಿದಂತವ್ರು. ಸೊ ಇಂಥವರ ಬಗ್ಗೆ ನಾವು ಏನ್ ಹೇಳೋಲ್ಲ. ಅವ್ರಿಗೆ ಜನರ ಭಾವನೆನ ಗೌರವಿಸೋದು ಗೊತ್ತಿಲ್ಲ. ಆ ಭಾವನೆಗಳನ್ನ ಗೌರವಿಸಂತ ಕೆಲಸ ಮಾಡಿ. ನೀವು ನಂಬ್ತಿರೋ ಬಿಡ್ತಿರೋ, ಜನ ನಂಬಿಕೆ ಇದೆ, ವಿಶ್ವಾಸ ಇದೆ. ಈಗ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ಶ್ರೀರಾಮನ ಜನ್ಮಸ್ಥಳ ಅನ್ನುವಂಥದ್ದನ್ನ ವೈಜ್ಞಾನಿಕವಾಗಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರೇ ಇದನ್ನ ಆಧಾರ ಸಮೇತವಾಗಿ ತಿಳಿಸಿರುವಂತದ್ದು ಮತ್ತು ಮಾಹಿತಿ ಇರುವಂತದ್ದಿದೆ. ಇವೆಲ್ಲ ಇರಬೇಕಾದ್ರೆ ಇನ್ನೂ ಅವರಿಗೆ ನಾವು ರಾಮನ್ನ ಬರೀ ಚುನಾವಣೆ ಸಂದರ್ಭ ಇಲ್ಲ, ಅದು ಅವ್ರ ಕಲ್ಪನೆ. ರಾಮ ಮಂದಿರ ನಿರ್ಮಾಣ ಆಗಿರೋದಕ್ಕೆ ಅದಕ್ಕೆ ಸಾಕ್ಷಿ. 500 ವರ್ಷದಿಂದ ನಮ್ಮತನದ ಸಂಕೇತವಾಗಿದ್ದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತ ಪ್ರತಿಯೊಬ್ಬ ಭಾರತೀಯನ ಆಶೆಯಾಗಿದೆ. ಇದು ಮಾಡಿದೀವಿ. ಅಂದ್ರೆ ರಾಮ ಏನ್ ಬಿಜೆಪಿ ಅವರು ಸುತ್ತಲ್ಲ, ನಾವು ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ ಸಿಎಂ ಹೇಳುವಂತದ್ದು ಸರ್. ಹೌದು, ಅಲ್ಲ ಬರೀ ಹೇಳೋದಲ್ಲ, ಮಾಡಿ. ಫಸ್ಟ್ ರಾಮನೇ ಕಾಲ್ಪನಿಕ ಅಂತ ಹೇಳಿದವ್ರು ನೀವು. ರಾಮ ಮಂದಿರದಲ್ಲಿ ಉದ್ಘಾಟನೆ ಆದಾಗ ಬರಲಿಲ್ಲ. ಮತ್ತು ಕೋರ್ಟ್ ಅಲ್ಲಿ ನೀವೇನು ದಾವೆನ್ ಕೊಟ್ಟಿದ್ರಿ, ಯಾವ ರೀತಿ ಅಫಿಡವಿಟ್ ಕೊಟ್ಟಿದ್ರಿ, ಏನೇನ್ ಮಾಡಿದ್ರಿ ನಿಮಗೆ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ನಿಮಗೆ ಯಾವುದೇ ರೀತಿಯಾದಂತಹ ಸಮಜಾಯಿಷಿ ಕೊಡ್ಲಿಕ್ಕೆ ನೀವಿದ್ರು ಬಹಳ ಸಂತೋಷ. ಆ ಸಂತೋಷವಾಗಿ ನೀವು ಮುಂದೆ ಬಂದು ರಾಮನನ್ನ ಆಧರಿಸಿ ಆರಾಧನೆಯನ್ನು ಮಾಡಿ ಅಂತ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡಲಿಕ್ಕೆ ನಿಮ್ಮ ಕಾಲದಲ್ಲೂ ಕೂಡ ಆಗಿತ್ತು ಸರ್. ಈಗಾಗಲೇ ಈ ವಿಚಾರದಲ್ಲಿ ನಮ್ಮ ಬಜೆಟ್ ಅಲ್ಲಿ 23ರ ಬಜೆಟ್ ಅಲ್ಲಿ ನಮ್ಮ ಸರ್ಕಾರ
ಮಂಡನೆ ಮಾಡಿದಂತ ಬಜೆಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಇಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತ ಅದಕ್ಕೆ ಆಯವ್ಯಯದಲ್ಲಿ ಬಜೆಟ್ ಅಲ್ಲಿ ತಿಳಿಸುವಂತದ್ದು ಘೋಷಣೆಯನ್ನು ಮಾಡಿರುವಂತದ್ದಾಗಿದೆ. ತದನಂತರ ಸರ್ಕಾರ ಬದಲಾವಣೆ, ಅದಕ್ಕೆ ಬೇಕಾಗಿರೋ ಪೂರ್ವಭಾವಿ ತಯಾರಿಗಳನ್ನ DPR ಇನ್ನೊಂದು ಈ ಸೂಕ್ಷ್ಮವಾಗಿರುವಂತಹ ಈ ಪ್ರದೇಶದಲ್ಲಿ ಪುಣ್ಯ ಸ್ಥಳ ಇದು, ಎಲ್ಲೋ ಮಾಡಕ್ಕಲ್ಲ, ಈ ಸ್ಥಳದಲ್ಲಿ ಮಾಡಬೇಕು ಅನ್ನೋಂಥದ್ದು. ಈ ಸ್ಥಳದಲ್ಲಿ ಆಗ್ಬೇಕು, ಇದನ್ನ ಮಾಡುವಂತ ಕೆಲಸ ಮಾಡ್ಲಿ, ನಾವೇನು ಅವ್ರಿಗೇನು ಅಡ್ಡ ಬಂದಿಲ್ಲ, ಮಾಡಿ ಅಂತಾನೆ ಹೇಳ್ತೀವಿ. ಆ ರೀತಿ ಏನಾದ್ರು ಕಾಣುತ್ತೆ, ನಾವು ಘೋಷಣೆ ಮಾಡಿರೋದನ್ನೇ ಹಿಂದೆ ತಗೊಂಡಿರ್ಬೇಕಾರೆ ಇವ್ರು ಮಾಡ್ತಾರೆ ಅನ್ನೋಂತ ಯಾವ ನಂಬಿಕೆನೂ ನನಗಿಲ್ಲ. ಹಾಗಾಗಿ ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲೇ ಬಹಿಷ್ಕಾರ ಆಗ್ದರು, ಇವತ್ತೇನ್ ಬಯಸ್ಬೋದು ಇವರಿಂದ ಅಂತ ನಾ ಕೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.